ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯುಕ್ತ ಅಂತ. ಜೋಕರ್ ಆ್ಯಕ್ಟರ್. ನಮ್ಮ ಶಾರ್ಟ್ ಫಿಲ್ಮ್ ಹೇಳ್ಬಾರ್ದು. ಇಟ್ ವಾಸ್ ಪ್ರಶಾಂತ್ ಸರ್ಸ್ ಡ್ರೀಮ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಒಂದು ಹೊಸ ಪಯಣ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಹೇಳಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ನನ್ನ ಕಾಸ್ಟಿಂಗ್ ಮಾಡೋರು ಲಿಯಾ ಮ್ಯಾಮ್, ಶಿ ಸಿಟ್ಟಿಂಗ್ ರೈಟ್ ದರ್, ಅಲ್ಲಿ ಕೂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇಡೀ ಟೀಮ್ ತುಂಬ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ಆಲ್ಮೋಸ್ಟ್ ಒಂದು 5-6 ದಿನ ಒಳಗಡೆ ನಾವು ಶೂಟಿಂಗ್ ಮುಗಿಸಿರೋದು. ಸೊ ಒಂದೇ ಜಾಗದಲ್ಲಿ ಈ ಥರ ಅಂದರೆ ಒಂದು ಫ್ಯಾಮ್ಲಿ ಥರ ಕೆಲಸ ಮಾಡಿದ್ರೆ ಖುಷಿ ಆಗುತ್ತೆ. ಇಡೀ ಟೀಮ್ ಜೊತೆ ಕೆಲಸ ಮಾಡುವಾಗ ಏನಾದರೂ ಕಲಿಯೋ ಥರ ಇತ್ತು. ಬಿಕಾಸ್ ಅಷ್ಟೊಂದು ಜನ ಇರ್ತಾರೆ ಒಂದೇ ಜಾಗದಲ್ಲಿ. ಅಂದರೆ ಪ್ರತಿಯೊಬ್ಬರ ಕಡೆ ಏನೇನೋ ಹೇಳೋಕ್ಕಿರುತ್ತೆ. ಎವ್ರಿಬಡಿ ಹ್ಯಾಸ್ ದ ಓನ್ ಒಪಿನಿಯನ್. ಎಲ್ಲರೂ ಫ್ರೆಶರ್ಸ್. ನಮ್ಮ ಸಿನಿಮಾಗಳು ಒಂದು ಕಡೆ ಸಿಕ್ಕಿದ್ರೆ ಗೊತ್ತಲ್ಲ, ಒಂಥರ ಬೇರೆ ಥರನೇ ಒಂದು ಜಲ್ಲೋಶ್ ಇರುತ್ತೆ. ಎವ್ರಿಬಡಿ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಟು ಡೂ ಸಮಥಿಂಗ್. ಇನ್ನೊಂದು ನಮ್ಮ ಪಾಂಡ್ಯನ್ ಸರ್ ಬಗ್ಗೆ ಹೇಳಬೇಕಾದ್ರೆ ಐ ಥಿಂಕ್ ಹಿ ಶೋಡ್ ಮೀ ವೆರಿ ಬ್ಯೂಟಿಫುಲಿ. ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ದ ಲೈಟ್ಸ್ ಎಲ್ಲರೂ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಡನ್ ಅ ಬ್ಯೂಟಿಫುಲ್ ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲ ಸರ್, ಆ್ಯಕ್ಚುಲಿ ಇದು ನನ್ನ 4ನೇದು ಆ್ಯಕ್ಚುಲಿ ಹೇಳ್ಬೋದು ಮೂವಿ. ಇದಕ್ಕೆ ಮುಂಚೆ ನಾನು ಆಗಲೇ ಕನ್ನಡ ಮೂವೀಸ್ ಮಾಡಿದ್ದೀನಿ. 3 ಕನ್ನಡ ಮೂವೀಸ್, 1 ತಮಿಳ್ ಮೂವಿ, ತಮಿಳ್ ಮತ್ತು ಮಲಯಾಳಂ ಬೈಲಿಂಗ್ವಲ್ ಮಾಡಿದ್ದೀನಿ. ಹೇಳ್ಬಾರ್ದು ಆ್ಯಕ್ಚುಲಿ. ಇಲ್ಲ, ರಿಲೀಸ್ ಆಗಿಲ್ಲ. ಆದರೆ ಇವಾಗ ರೀಸೆಂಟ್ಲಿ ನಾನು ಮಾಡಿರೋದು ಮೂವಿ ವಲ್ಲಭ ಅಂತ, ಪ್ರಮೋದ್ ಶೆಟ್ಟಿ ಸರ್ ಜೊತೆ ಆ್ಯಸ್ ಎ ಲೀಡ್. ಸೊ ಆಲ್ಮೋಸ್ಟ್ ನಿಮಗೆ ಆದಷ್ಟು ಬೇಗ ಸಿನಿಮಾದಲ್ಲಿ ಕಾಣಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಹೌದು, ನಾನು ಬ್ಯಾಂಗ್ಳೂರ್ ಬಂದು ಆಲ್ಮೋಸ್ಟ್ ಒಂದು 3.5 ವರ್ಷ ಆಗಿದೆ. ನಾವು ಮರಾಠಿದವರು. ಸೊ ಬ್ಯಾಂಗ್ಳೂರ್ ಬಂದು ಕನ್ನಡ ಕಲ್ತಿದ್ದೀನಿ. ಹೌದು. ಸಾರಿ, ಸೇದಿರೋದು ಸರ್. ಹೌದು, ಇನ್ನೊಂದು ಹೇಳಬೇಕಾದ್ರೆ ನಾನು ನಿಜ ಆನೆಸ್ಟ್ಲಿ ಹೇಳಬೇಕಾದ್ರೆ ನಾನು ಸಿಗರೇಟ್ ಸೇದಿಲ್ಲ. ಇಟ್ ವಾಸ್ ಜಸ್ಟ್ ಬೈ ಸಿನಿಮಾಗೋಸ್ಕರ ನಾನು ಸೇದಿದ್ದೀನಿ. ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಯಾರೂ ಸಿಗರೇಟ್ ಸೇದಕ್ಕೆ ಹೋಗಬೇಡಿ. ಸೊ ನಾಟ್ ಅ ಗುಡ್ ಥಿಂಗ್. ಸೊ ಜಸ್ಟ್ ಫಾರ್ ದ ಸಿನಿಮಾಗೋಸ್ಕರ ಮಾಡಿದ್ದೀನಿ. ಬಿಕಾಸ್ ಸಿನಿಮಾ ನಿಜ ಆಗಿದ್ರು ಏನು ಹೇಳಬೇಕಾದ್ರೆ ವಾಟ್ ಎವರ್ ವಿ ಡೂ ಇನ್ ರಿಯಲ್ ಲೈಫ್ ಅದೇ ನಾವು ತೋರಿಸ್ತೀವಿ. ಏನಾದರೂ ಕತೆ, ಈಗ ರೊಮ್ಯಾಂಟಿಕ್ ಸ್ಟೋರಿ ಇದ್ದಿದ್ರೆ ಆಬ್ವಿಯಸ್ಲಿ ಒಂದು ಕ್ಲೋಸ್ನೆಸ್ ಇರುತ್ತೆ. ಸೊ ನಾವು ನಿಜ ಜೀವನದಲ್ಲಿ ನಾವು ಏನು ಮಾಡ್ತೀವಿ, ವಿ ಆ್ಯಕ್ಟರ್ಸ್ನು ನಮ್ಮ ಮೇಲೆ ತುಂಬ ಎಕ್ಸ್ಪೆರಿಮೆಂಟ್ ಇರುತ್ತೆ. ನಾವು ಏನೇನೋ ಮಾಡಬೇಕು. ಸೊ ಇಟ್ ಈಸ್ ಅ ಪರ್ಸ್ನಲ್ ಚಾಯ್ಸ್. ಐ ಥಾಟ್ ನಾನು ಮಾಡಬೇಕು, ನಾನು ಮಾಡ್ತೀನಿ. ಇಟ್ಸ್ ಓಕೆ. ಸೊ ಬರೀ ಸ್ಕ್ರೀನ್ಗೋಸ್ಕರ ನಾನು ಮಾಡಿದ್ದು. ಐ ವಿಲ್ ಸ್ಟಿಲ್ ರಿಕ್ವೆಸ್ಟ್, ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ಐ ಡು ನಾಟ್ ಇನಿಷಿಯೇಟ್ ಎನಿ ಆಫ್ ದಿಸ್ ಸಬ್ಸ್ಟೆನ್ಸಸ್. ಥ್ಯಾಂಕ್ ಯು. ಐ ಥಿಂಕ್ ಒಂದು 6-7 ಟೇಕ್ ಸರ್. ಆಬ್ವಿಯಸ್ಲಿ ಒಂದೇ ಟೇಕಲ್ಲಿ ಹೆಂಗೆ ಮಾಡೋಕ್ಕಾಗಿದೆ? ಇಲ್ಲ, ಒಂದು 6-7 ಟೇಕ್ ಸರ್. ಕೆಮ್ಮು ಬಂತು ಮೋಕ್ಷ ಸರ್. ನೀವು ಇನ್ನೊಂದ್ಸತಿ ಈಗ 6 ಗಂಟೆಗೆ ಯೂಟ್ಯೂಬಲ್ಲಿ ಬರುತ್ತೆ, ಝೂಮ್ ಮಾಡ್ಕೊಂಡು ನೋಡಿ ಎಲ್ಲ. And for the first time, Moksha sir is asking double question. ಸರ್ ನಿಜ ಹೇಳಿದ್ರೆ ಇವನ್ ಐ ಆಮ್ ಅ ಜರ್ನಲಿಸ್ಟ್ ಸ್ಟೂಡೆಂಟ್. ಸೊ ಐ ನೋ, ಯಾ, ಆ್ಯಸ್ ಅ ಪ್ರೊಫೆಷನಲ್ ಐ ಆಮ್ ಅ ಜರ್ನಲಿಸ್ಟ್ ಸ್ಟೂಡೆಂಟ್. ಸೊ ಜರ್ನಲಿಸ್ಟ್ ಆದಮೇಲೆ ನಾನು ಸೌತ್ ಇಂಡಸ್ಟ್ರಿಗೆ ಬಂದಿರೋದು. ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದನೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಆದರೆ ನಮ್ಮ ಕೋವಿಡ್ ಟೈಮಲ್ಲೇ ಕೇಳಿದರು ನೀನು ಏನಾದರೂ ಮಾಡಬೇಕು ಅಂತ. ಸೊ ಅದಾದಮೇಲೆ ನನಗೆ ಒಂದು ತೆಲುಗು ಮೂವಿಯಲ್ಲಿ ಅವಕಾಶ ಸಿಕ್ತು. ಆದರೆ ಯಾವುದೋ ಕಾರಣಕ್ಕೆ ಆ ಮೂವಿ ಆಗಲಿಲ್ಲ. ಇಟ್ ವಾಸ್ ಸ್ಕ್ರ್ಯಾಪ್. ಬಟ್ ಹಣಿಬಾರ ಏನಪ್ಪ ಅಂದರೆ ನಮ್ಮ ಕನ್ನಡದವರು ಯಾರು ನೋಡಿದ್ರು ಅಲ್ಲಿ. ಸೊ ಅಲ್ಲಿಂದ ನನಗೆ ಇಲ್ಲಿ ಬಂದಾಗ ಒಂದು ಮೂವಿಗೆ ಅವಕಾಶ ಸಿಕ್ತು. ಆ್ಯಂಡ್ ಹಾಗೆ ಇಲ್ಲೇ ಸೆಟಲ್ ಆಗಿದ್ದೀನಿ. ಐ ವಾಸ್ ನಾಟ್ ಹಿಯರ್. ಅಂದರೆ ನಾನು ಜರ್ನಲಿಸಮ್ ಮಾಡಿರೋದು ಬೆಲ್ಗ್ರೇಡಲ್ಲಿ, ಯುರೋಪಲ್ಲಿ. ಸೊ ಐ ವಾಸ್ ಅ ಟ್ರಾವೆಲ್ ಜರ್ನಲಿಸ್ಟ್. ಆ್ಯಂಡ್ ಐ ಸ್ಟಿಲ್ ರೈಟ್. ಇನ್ನೂ ಆರ್ಟಿಕಲ್ಸ್ ಎಲ್ಲ ಬರೀತಾ ಇರ್ತೀನಿ. ಐ ಆಮ್ ಫ್ರೀ ಟು ಮೈ ವರ್ಕ್ ಆ್ಯಸ್ ವೆಲ್. ಸೊ ಐ ಆಮ್ ಮಲ್ಟಿ ಟಾಸ್ಕಿಂಗ್ ರೈಟ್ ನೌ. ಸರಿ ಸರ್, ಐ ಡೂ ಹ್ಯಾವ್ ಯು ಆ್ಯಂಡ್ ಐ ಕ್ಯಾನ್. ಯಾ, ಶೋರ್. అందరికీ ನಮಸ್ಕಾರ ಸರ್. ನಾನು ಜಾಸ್ತಿ ಮಾತಾಡಲ್ಲ. ಅದೇ ಸರ್, ನಮ್ಮ ವರ್ಕ್ ಮಾತಾಡಬೇಕಂತ ನನಗೆ ಸರ್. ತುಂಬ ದಿವಸ ಇವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಇವಾಗ ಯಾವುದಾದ್ರು ಒಂದು ಒಳ್ಳೇದು ಮಾಡಬೇಕಂತ ಈ ಪ್ರಾಜೆಕ್ಟ್ ನಾನು ಮಾಡಿದ್ದೀನಿ ಸರ್. ಇಲ್ಲ, 2 ಮೂವಿ ರಿಲೀಸ್ ಆಯ್ತು ಸರ್. ಆ್ಯಕ್ಚುಲಿ ತಮಿಳ್ ಚಿನ್ನಂಚಿರಿಕ್ಲಿ ಪಾರ್ಟ್. ಇವಾಗ 2 ಮೂವಿ, ಒಂದು ಮೂವಿ ಪೋಸ್ಟ್ ಪ್ರೊಡಕ್ಷನಲ್ಲಿದೆ, ಒಂದು ಶೆಡ್ಯೂಲ್ ಫಿನಿಶ್ ಆಗಿದೆ.
ಇಲ್ಲ ಸರ್, ನಾನು ಬೇಕಷ್ಟು ಮಾಡಿದ್ದೀನಿ ಸರ್, ಆ್ಯಡ್ ಫಿಲ್ಮ್ಸ್. ಇದೇ ಇವ್ರ ಜೊತೆ ಎರಡನೇ ಮಾಡ್ತಾ ಇದ್ದೀನಿ. ಮೀ ಅಂಡ್ ದ ಪಾರ್ಸಲ್ ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.